ಉತ್ತರ ಕೊರಿಯಾದಿಂದ ಗ್ರೇಟ್ ಎಸ್ಕೇಪ್. ಕಿಮ್ಗೆ ಶಾಕ್ ಕೊಟ್ಟ ಕೊರಿಯಾದ ಕುಟುಂಬ. ಅವರು ಅಲ್ಲಿಂದ ತಪ್ಪಿಸ್ಕೊಂಡಿದ್ದು ಹೇಗೆ? ಸ್ನೇಹಿತರೆ, ಪ್ರಪಂಚದಲ್ಲಿ ಅತ್ಯಂತ ಕಷ್ಟದ ಕೆಲಸ ಯಾವುದು? ಸುಮಾರು ಜನ ಸುಮಾರು ಥರ ಹೇಳ್ಬೋದು. ಆದರೆ ಉತ್ತರ ಕೊರಿಯಾದ ಸರ್ವಾಧಿಕಾರಿ ಕಿಮ್ನ ಎದುರು ಹಾಕೊಳ್ಳೋದಕ್ಕಿಂತ ಅಪಾಯಕಾರಿ ಕೆಲಸ ಯಾವ್ದಾರು ಇದೆಯಾ? ಬೇಕಿದ್ರೆ ಹಾವು ಹತ್ರ ಕಚ್ಚಿಸ್ಕೊಂಡ್ರೂ ಚಿಕಿತ್ಸೆ ಆದರೂ ಸಿಗುತ್ತೆ. ಆದರೆ ಕಿಮ್ ಸಿಟ್ಟಿ ಗುರಿ ಆದರೆ ಜೀವ ಗಾನ್ ಅಂತ ಹೆದರ್ಕೊಳ್ತಾರೆ ಜನ. ಟ್ರಂಪ್ರಂತ ವ್ಯಕ್ತಿ ಕೂಡ ಆತನೊಂದಿಗೆ ಯುದ್ಧ, ಸಂಧಾನ, ಕದನ ವಿರಾಮ ಅಂತ ಆಟ ಆಡಲ್ಲ. ಆದರೆ ಹಿಂಗೆಲ್ಲ ಇರಬೇಕಾದ್ರೆ ಯೋಚನೆ ಮಾಡಿ, ಅದೇ ಕಿಮ್ಗೆ ಉತ್ತರ ಕೊರಿಯಾಗೆ ಚಳ್ಳೆ ಹಣ್ಣು ತಿನ್ನಿಸಿ ಅಲ್ಲಿಂದ ಓಡ್ ಬರೋದಂದ್ರೆ ಹೇಗಿರುತ್ತೆ? ಈಗ ಒಂದು ಫ್ಯಾಮಿಲಿ ಅದೇ ಕೆಲಸವನ್ನ ಮಾಡಿದೆ. ಈಗ ಎಲ್ಲ ಬೇಲಿಗಳನ್ನು ಭೇದಿಸಿ 9 ಜನರ ತಂಡ ಗ್ರೇಟ್ ಎಸ್ಕೇಪ್ ಆಗಿದೆ. ಒಂದೆರಡು ದಿನಗಳ ಸಾಹಸ ಅಲ್ಲ ಇದು, 10 ವರ್ಷಗಳ ಪ್ಲಾನ್. ಅದು ಜೀವನವನ್ನೇ ಅದಕ್ಕೆ ಇಟ್ಟಿದ್ದಾರೆ. ಇಲ್ಲಿ ಬದುಕೋಕ್ಕಿಂತ ಇನ್ನೇನು ಮಾಡೋದು, ತಪ್ಸ್ಕೊಂಡು ಹೋಗಿ ಪ್ಲಾನ್ ಮಾಡೋಣ ಅಂತ. ಜೈಲ್ ಬ್ರೇಕ್ ಥರ ಆಗಿದೆ ಒಂಥರ, ಇದು ಪ್ರಿಸನ್ ಬ್ರೇಕ್ ಥರ. ಕಂಟ್ರಿಯಿಂದ ಹೊರಗೆ ಬರೋದು ಅದ್ಭುತವಾಗಿ ಪ್ಲಾನ್ ಜಾರಿಗೆ ತಂದು ಸುಖವಾಗಿ ಹೊರಗೆ ಬಂದಿದ್ದಾರೆ. ಹಾಗಿದ್ರೆ ಯಾರವರು? ಕ್ಷಿಪಣಿ ಹಾರಿಸಿ ಕಿಲ ಅನ್ನೋ ಕಿಮ್ಗೆ ರಾತ್ರಿ ಅವರು ಹೇಗೆ ಫೂಲ್ ಮಾಡಿದ್ರು? ಈಗ ಆ ಫ್ಯಾಮಿಲಿ ಎಲ್ಲಿದೆ, ಏನು ಮಾಡ್ತಾ ಇದೆ? ಎಲ್ಲ ರೋಚಕ ವಿಚಾರಗಳನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇಂಟ್ರೆಸ್ಟಿಂಗ್ ಸ್ಟೋರಿ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. ನರಕದ ಜೀವನದಿಂದ ಆಚೆ ಹೋಗುವ ಆಸೆ, 10 ವರ್ಷಗಳ ಪ್ಲಾನ್. ಸ್ನೇಹಿತರೆ, ಉತ್ತರ ಕೊರಿಯಾದ ಗಡಿಯ ಸುತ್ತಲೂ ಹೈ ವೋಲ್ಟೇಜ್ ಕರೆಂಟ್. ಹೆಜ್ಜೆಗೊಂದ್ರಂತೆ ನೆಲ ಸ್ಫೋಟಕ ಕಾಲಿಟ್ರೆ ನೆಲವೇ ಡಮ್ ಅನ್ನತ್ತೆ. ಯಾವಾಗ ನೆಲವೇ ಡಮ್ ಅನ್ನತ್ತೆ ಹೇಳೋಕ್ಕಾಗಲ್ಲ. ಒಂಥರ ಇಡೀ ಭೂಮಿ ಮೇಲೆ ಅತಿ ದೊಡ್ಡ ಮಿಲಿಟರಿ ಕಂಟೋನ್ಮೆಂಟ್ ಅದು. ಇಡೀ ದೇಶನೇ ಮಿಲಿಟರಿ ಕಂಟೋನ್ಮೆಂಟ್ ಥರ. ಊರೂರಲ್ಲೂ ಕೂಡ ಕಿಮ್ಕರರ್ ಇದ್ದಾರೆ. ಕಿಮ್ಕರರು ಆ ದೇಶವನ್ನು ಕಾಯ್ತಾ ಇದ್ದಾರೆ. ಹೊರಗಿನ ಶತ್ರುಗಳಿಂದ ಮಾತ್ರ ಅಲ್ಲ, ಜನರ ಮೇಲೂ ಕೂಡ ಕಣ್ಣಿಟ್ಕೊಂಡು ಪ್ರಾಣಿಗಳ ಥರ ಇಟ್ಕೊಂಡಿದ್ದಾರೆ. ಹೊರ ಜಗತ್ತಿಗೆ ಕಿಮ್ ಜಾಂಗ್ ಅಂದ ತಕ್ಷಣ ನ್ಯೂಕ್ಲಿಯರ್ ಮಿಸೈಲ್, ಆತನ ಸೂಟು ಬೂಟು, ಲೆದರ್ ಬಟ್ಟೆ, ಆಗಾಗ ಆತನ ಮಗಳು ಕೂಡ ಕಾಣಿಸ್ತಾರೆ. ಆದರೆ ಆ ದೇಶದ ಒಳಗಡೆ ಸಾಮಾನ್ಯ ಜನರ ಪಾಡಿದೆಯಲ್ಲ, ಯಾರಿಗೂ ಹೇಳೋದು ಬೇಡ. ನೀವು ಟಿವಿಗಳಲ್ಲಿ ಉತ್ತರ ಕೊರಿಯಾ ಅಂದ ತಕ್ಷಣ ಯುರೋಪಿನ ಥರ ದೊಡ್ಡ ದೊಡ್ಡ ಬಿಲ್ಡಿಂಗು, ಹೈಫೈ ಸಿಟಿ ಅಂತೆಲ್ಲ ಅಂದ್ಕೊಂಡಿರ್ಬೋದು. ಆದರೆ ಅವೆಲ್ಲ ಇರೋದು ರಾಜಧಾನಿ ಪಾಂಗ್ಯಾಂಗ್ನಲ್ಲಿ ಮಾತ್ರ. ಜನರ ದುಡ್ಡನ್ನೆಲ್ಲ ಕಿತ್ಕೊಂಡು ಅವರನ್ನು ಪ್ರಾಣಿಗಳ ಥರ ಇಟ್ಕೊಂಡು ಕಟ್ಟಿರೋ ರಾಜಧಾನಿಯಲ್ಲಿ. ಅಲ್ಲಿ ಬರೀ ಶ್ರೀಮಂತರು, ಕಿಮ್ರ ನಿಷ್ಠಾವಂತರು ಮಾತ್ರ ಇದ್ದಾರೆ ಕ್ಯಾಪಿಟಲ್ನಲ್ಲಿ, ಬೇರೆ ಯಾರೂ ಇರಂಗಿಲ್ಲ. ಹಳ್ಳಿ ಕಡೆಗೆ ಹೋದರೆ ಅವರ ಜೀವನ ನರಕ ಅಂತ ದಕ್ಷಿಣ ಕೊರಿಯಾದ ಇಂಟೆಲಿಜೆನ್ಸ್ ಹೇಳುತ್ತೆ. ಅಷ್ಟೇ ಅಲ್ಲ, ಈಗ ಒಬ್ಬ ಮನುಷ್ಯ ಆರೋಗ್ಯವಾಗಿ ಬದುಕಬೇಕಾದ್ರೆ ದಿನಕ್ಕೆ ಕನಿಷ್ಠ 600 ಗ್ರಾಮ್ ಆಹಾರ ಬೇಕಲ್ಲ. ಆದರೆ ಉತ್ತರ ಕೊರಿಯಾ ಸರ್ಕಾರ ತನ್ನ ಜನರಿಗೆ ಕೊಡ್ತಿರೋ ರೇಷನ್ ಕೇವಲ 354ರಿಂದ 300 ಗ್ರಾಮ್ ಪರ್ ಡೇ ಪರ್ ಪರ್ಸನ್. ಅದೇ ಕಾರಣಕ್ಕೆ ಈ ಫ್ಯಾಮಿಲಿ ಹೊರ ಬರೋ ಪ್ಲಾನ್ ಮಾಡ್ತು. ಮುಖ್ಯವಾಗಿ ಆ ಫ್ಯಾಮಿಲಿಯ ಯಜಮಾನ, ಆ ಮಕ್ಕಳ ತಂದೆ, ಅವ್ರು ಹೇಳ್ತಿದ್ರು, ನಾವು ಈ ದೇಶದಲ್ಲಿ ಸ್ವಾತಂತ್ರ್ಯವನ್ನು ಅನುಭವಿಸೋಕ್ಕಾಗಲ್ಲ, ಪ್ರಪಂಚವನ್ನು ನೋಡೋಕ್ಕೂ ಆಗಲ್ಲ, ಇಲ್ಲಿಂದ ಹೊರಗೆ ಹೋಗಲೇಬೇಕು ಅಂತ. ಆದರೆ ಏನು ಮಾಡೋದು, ಆ ಪ್ಲಾನ್ ಈಡೇರೋಕ್ಕಿಂತ ಮುಂಚೆ ಅವ್ರ ತಂದೆ ತೀರ್ಕೊಂಡ್ರು ಮಕ್ಕಳದು. ಆದರೆ ಮಕ್ಕಳು ಅಪ್ಪನ ಆಸೆಯನ್ನು ಜೀವಿಸಿದ್ರು, ಬದುಕಿದ್ರು. ಆದರೆ ಹೋಗೋದಿಲ್ಲಿಗೆ, ಹೆಂಗೋ ಹೊರಗೆ ಬರೋಣ ಅಂದರೂ ಕೂಡ ಆಮೇಲೆ ಹೋಗೋದಿಲ್ಲಿಗೆ. ಹೊರಗೆ ಬಂದರೂ ಕೂಡ ಯಾರು ಸೇರಿಸ್ಕೊಳ್ತಾರೆ ಅನ್ನೋ ಪ್ರಶ್ನೆ ಇರುತ್ತೆ. ಫಸ್ಟ್ ಆಫ್ ಆಲ್ ಹೋಗೋದು ಹೇಗೆ? ತಪ್ಪಿಸ್ಕೊಳ್ಳೋಕೆ ಹೋಗಿ ಸಿಕ್ಕಿಬಿದ್ರೆ ಅಲ್ಲಿ 3 ಜನರೇಷನ್ ಪನಿಷ್ಮೆಂಟ್ ಇದೆ ಉತ್ತರ ಕೊರಿಯಾದಲ್ಲಿ. ಒಬ್ಬ ವ್ಯಕ್ತಿ ತಪ್ಪು ಮಾಡಿದ್ರೆ ಆತನ ತಂದೆ ತಾಯಿ, ಹೆಂಡತಿ, ಮಕ್ಕಳು, ಹೀಗೆ ಅವರ ಹಿಂದೆ ಮುಂದೆ ಮಧ್ಯ 3 ಜನರೇಷನ್ ಅವ್ರನ್ನ ಕೂಡ ಒಳಗೆ ಹಾಕಿಬಿಡ್ತಾರೆ. ಈ ಫ್ಯಾಮಿಲಿಯಲ್ಲಿ ಕಿಮ್ ಈ ಹೋಕ್ ಅನ್ನೋ ಹಿರಿಯ ಮಗ ಇದ್ದ. ಬುದ್ಧಿಯಲ್ಲಿ ಭಾರಿ ಚುರುಕು. 10 ವರ್ಷ ಪ್ಲಾನ್ ಮಾಡಿದ್ರೆ ನಾವು ಹೋಗ್ಬೋದು ಅಂತ ಪ್ಲಾನ್ ಮಾಡ್ತಾನೆ. ಅದಕ್ಕೆ ಫ್ಯಾಮಿಲಿ ಕೂಡ ಒಪ್ಕೊಳ್ಳುತ್ತೆ. ಸರಿ, ಜಾರಿಗೆ ತರೋದು ಹೇಗೆ? ಆಗ ಈ ಕಿಮ್ ಈ ಹೋಕ್ ವೇಷವನ್ನೇ ಚೇಂಜ್ ಮಾಡ್ತಾರೆ. ತಾನಿದ್ದ ಊರು ಬಿಟ್ಟು ಕರಾವಳಿ ಪ್ರದೇಶಕ್ಕೆ ಶಿಫ್ಟ್ ಆಗ್ತಾರೆ. ಕರಾವಳಿಗೆ ಯಾಕೆ? ಯಾಕಂದರೆ ಉತ್ತರ ಕೊರಿಯಾ ಮತ್ತು ದಕ್ಷಿಣ ಕೊರಿಯಾ ಗಡಿ ಪ್ರಪಂಚದಲ್ಲೇ ಅತ್ಯಂತ ಭಯಾನಕ ಗಡಿ. ಹೀಗಾಗಿ ಇವ್ರು ಏನು ಮಾಡಿದ್ರು, ಸಮುದ್ರದ ಕಡೆ ಮುಖ ಮಾಡಿದ್ರು. ಹಾಗಂತ ಸಮುದ್ರದ ಗಡಿ ಏನು ಈಸಿ ಇಲ್ಲ, ಅದ್ರ ಬಗ್ಗೆ ನೆಕ್ಸ್ಟ್ ಹೇಳ್ತೀವಿ. ಆದರೆ ಅದಕ್ಕಿಂತ ಇದು ಬೆಟರ್ ಅಂತ ಆ ಕಡೆ ಹೋದರು. ಮೀನುಗಾರನಾಗಿ ಕೆಲಸ ಶುರು ಮಾಡಿದ್ರು. ಮೊದಲು ಸಾಮಾನ್ಯರ ಥರ ಇದ್ದರು. ಆದರೆ ತಿಂಗಳುಗಳು ಕಳೀತಾ ಇದ್ದ ಹಾಗೆ ಅಲ್ಲಿನ ಲೋಕಲ್ ಸೆಕ್ಯೂರಿಟಿ ಗಾರ್ಡ್ಗಳೊಂದಿಗೆ ಫ್ರೆಂಡ್ಶಿಪ್ ಮಾಡಿಕೊಂಡ್ರು. 1 ವರ್ಷ ಕಳೀತು, 2 ವರ್ಷ ಕಳೀತು, 3, 6, ಕಡೆಗೆ 10 ವರ್ಷನೂ ಕಳೀತು. ಈ 10 ವರ್ಷದ ಒಳಗೆ ಆತ ದೇಶ ಬಿಟ್ಟು ಓಡೋಗೋಕೆ ಬೇಕಾಗಿದ್ದ ಎಲ್ಲ ಪರಿಕರಗಳನ್ನು, ಎಲ್ಲ ಸಾಮಗ್ರಿಯನ್ನು ರೆಡಿ ಮಾಡಿಟ್ಕೊಂಡ್ರು. ಜೊತೆಗೆ ಉತ್ತರ ಕೊರಿಯಾದ ಅಧಿಕಾರಿಗಳಿಗೇನೆ ಲಂಚ ಕೊಟ್ಟು, ನೋಡಿ ಕರಪ್ಷನ್ ಎಲ್ಲ ಕಡೆ ಇರುತ್ತೆ, ಲಂಚ ಕೊಟ್ಟು ಒಂದು ಸೀಕ್ರೆಟ್ ಬೋಟ್ ಖರೀದಿ ಮಾಡಲಾಯಿತು. ತೀರಕ್ಕೆ ಬಂದಾಯಿತು. ಮುಂದೇನು? ಮುಂದಿನ ದಾರಿ ಸೆಲೆಕ್ಟ್ ಆಗಿ ಹೋಗಿತ್ತು. NLL, ನಾರ್ತ್ ಲಿಮಿಟ್ ಲೈನ್ ಅಂತ. ಉತ್ತರ ಕೊರಿಯಾ ಮತ್ತು ದಕ್ಷಿಣ ಸಮುದ್ರದ ನಡುವೆ ಹಳದಿ ಸಮುದ್ರದ ಹತ್ತಿರ ಬರುತ್ತೆ. ಈ ಜಲಗಡಿ ಕುರಿತು ವಿವಾದ ಇದೆ. ಇದರ ಬಗ್ಗೆ ಸಿನಿಮಾಗಳೇ ಬಂದಿವೆ. ನಿಮಗೆ ಮ್ಯಾಪ್ನಲ್ಲಿ ನೋಡಿದ್ರೆ ಇದರ ಉದ್ದ ಬರೋಬ್ಬರಿ 124 ಮೈಲಿ ಇದೆ. ಹಾನ್ ನದಿಯ ಮುಖಜ ಭೂಮಿಯಿಂದ ಶುರುವಾಗಿ ಪಾಂಗ್ಯಾಂಗ್ ದ್ವೀಪದವರೆಗೂ ಇದು ಸ್ಪ್ರೆಡ್ ಆಗಿದೆ. ಒಟ್ಟು 11 ನಿರ್ದಿಷ್ಟ ಭೌಗೋಳಿಕ ಪಾಯಿಂಟ್ಗಳನ್ನು ಸೇರಿಸಿ ಈ ಬಾರ್ಡರನ್ನು ಫಿಕ್ಸ್ ಮಾಡಲಾಗಿದೆ. ಈ ಬಾರ್ಡರ್ ಸೆಕ್ಯೂರಿಟಿ ಎಷ್ಟು ಡೇಂಜರಸ್ ಅಂದರೆ,
ಇಡೀ ಕರಾವಳಿಯುದ್ದಕ್ಕೂ ನಾರ್ತ್ ಕೊರಿಯಾ ಹೈಟೆಕ್ ರೆಡಾರ್ಗಳನ್ನು ಇನ್ಸ್ಟಾಲ್ ಮಾಡಿದೆ. ಸಮುದ್ರದ ಮೇಲೆ ಯಾವುದೇ ಬೋಟ್ ಬಂದರೆ, ಯಾವುದೇ ವಿಮಾನ ಬಂದರೆ ಗೊತ್ತಾಗ್ಬಿಡುತ್ತೆ ರೆಡಾರ್ಗೆ. ಜೊತೆಗೆ ಕಿಮ್ನ ಯುದ್ಧ ನೌಕೆಗಳು ಕೂಡ ಯಾವಾಗಲೂ ರೌಂಡ್ ಹೊಡಿತಾ ಇರ್ತವೆ. ಇದೆಲ್ಲದಕ್ಕಿಂತ ಭಯಾನಕ ವಿಚಾರ ಅಂದರೆ ಕೊರೋನಾ ಟೈಮ್ನಲ್ಲಿ ಸುಪ್ರೀಂ ಲೀಡರ್ ಕಿಮ್ ಜಾಂಗ್ ಉನ್ ಕೊಟ್ಟಿದ್ದ ಆರ್ಡರ್, ಬಾರ್ಡರ್ ಕ್ರಾಸ್ ಮಾಡೋರು ಯಾರೇ ಆಗಿರಲಿ ಯಾವುದೇ ವಾರ್ನಿಂಗ್ ಕೊಡದೆ, ಪ್ರಶ್ನೆನೂ ಮಾಡದೆ ಗುಂಡು ಹಾರಿಸ್ಬಿಡಿ ಅಂತ. ಹೀಗಾಗಿ ಒಂದು ಸಣ್ಣ ತಪ್ಪು ಮಾಡಿದ್ರೂ ಕೂಡ, ಒಂದು ನಿಮಿಷ ಟೈಮ್ ಮಿಸ್ ಆದರೂ ಕೂಡ 9 ಜನರಿಗೂ ಡೈರೆಕ್ಟ್ ಮೇಲೆ ಟಿಕೆಟ್. ಇನ್ನೂ ಒಂದು ಶಾಕಿಂಗ್ ವಿಚಾರ ಏನು ಗೊತ್ತಾ, ಆ 9 ಜನರಲ್ಲಿ ಗರ್ಭಿಣಿ ಚಿಕ್ಕ ಮಕ್ಕಳು ಕೂಡ ಇದ್ರು. ಕಿಮ್ ಈ ಹ್ಯೋಕ್ಗೆ ಮದುವೆ ಆಗಿತ್ತು. ಆತನಿಗೆ ಹೆಂಡತಿ 4 ಮತ್ತು 6 ವರ್ಷದ ಇವರು ಪುಟ್ಟ ಮಕ್ಕಳಿದ್ರು. ಅಣ್ಣ ಕಿಮ್ ಇಲ್ ಹ್ಯೋಕ್ಗೂ ಕೂಡ ಸಂಸಾರ ಇತ್ತು, 5 ತಿಂಗಳ ಗರ್ಭಿಣಿ ಪತ್ನಿ. ಇವ್ರ ಜೊತೆಗೆ ವಯಸ್ಸಾದ ತಾಯಿ, ಕಿಮ್ ಈ ಅತ್ತೆ, ಭಾವ ಎಲ್ಲ ಇದ್ರು. ಸೊ ತಪ್ಪಿಸ್ಕೊಂಡು ಬರೋದು ಈಸಿ ಇರಲಿಲ್ಲ. ಇಡೀ ಫ್ಯಾಮಿಲಿ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಸೇರಿ ಹೊರಟು ಬಿಟ್ಟಿತ್ತು, ನಾವು ಬರ್ತೀವಿ ಅಂತ. ನೆಲದಲ್ಲಿ ಬಾಂಬ್, ಗೋಣಿ ಚೀಲದಲ್ಲಿ ಮಕ್ಕಳು. ಹೇಗಿತ್ತು ಆ ರೋಚಕ ಜರ್ನಿ? ಅದು ಮೇ 6, 2023 ರಾತ್ರಿ ಸರಿಯಾಗಿ 10 ಗಂಟೆ. ಸಾಮಾನ್ಯವಾಗಿ ಎಸ್ಕೇಪ್ ಆಗೋರು ವಾತಾವರಣ ಕ್ಲಿಯರ್ ಆಗಿದ್ದಾಗ ಹೋಗೋಕೆ ಟ್ರೈ ಮಾಡ್ತಾರೆ. ಆದರೆ ಕಿಮ್ ಈ ಹ್ಯೋಕ್ ಆಯ್ಕೆ ಮಾಡ್ಕೊಂಡಿದ್ದು ಒಂದು ಭೀಕರ ಬಿರುಗಾಳಿ ರಾತ್ರಿಯನ್ನ. ಆ ರಾತ್ರಿ ಸಮುದ್ರದಲ್ಲಿ ಸ್ಪ್ರಿಂಗ್ ಸ್ಟಾರ್ಮ್ ಇತ್ತು. ಟೈಡಲ್ ವಾರ್ನಿಂಗ್ಸ್ ಕೊಟ್ಟಿದ್ರು. ಅಲೆಗಳು ವಿಪರೀತ ಎತ್ತರಕ್ಕೆ ಜಿಗಿತಾ ಇದ್ವು. ಮಳೆಯೊಂದಿಗೆ ಟೈಫೂನ್ನಂತಹ ವಾತಾವರಣ ಕೂಡ ಇತ್ತು. ಇಂಥ ವಾತಾವರಣದಲ್ಲಿ ಸಮುದ್ರ ದಾಟೋದು ಅಂದರೆ ಸಾಯೋಕೆ ರೆಡಿ ಆಗೋದು ಅಂತಲೇ ಅರ್ಥ. ಆದರೆ ಪ್ಲಾನ್ ರೂವಾರಿ ಕಿಮ್ ಈ ಹ್ಯೋಕ್ನ ಕ್ಯಾಲ್ಕುಲೇಷನ್ ಬೇರೆ ಥರ ಇತ್ತು. ಇಂಥ ಭಾರಿ ಮಳೆ ಮತ್ತು ಬಿರುಗಾಳಿ ಟೈಮ್ನಲ್ಲಿ ನಾರ್ತ್ ಕೊರಿಯಾದ ಆ ಹೈಟೆಕ್ ರೆಡಾರ್ಗಳ ವಿಸಿಬಿಲಿಟಿ ಸ್ವಲ್ಪ ಲೋ ಆಗುತ್ತೆ. ಸಣ್ಣ ಪುಟ್ಟ ಬೋಟ್ಗಳನ್ನು ರೆಡಾರ್ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ. ಇದೇ ಸರಿಯಾದ ಟೈಮ್ ಅಂತ ಅವರು ಡಿಸೈಡ್ ಮಾಡಿದ್ರು. ಆದರೆ ಬೋಟ್ ಹತ್ತೋದು ಅಷ್ಟು ಸುಲಭ ಇರಲಿಲ್ಲ. ಕಡಲ ತೀರದ ಆ ಬಂಡೆಗಲ್ಲುಗಳ ಬಳಿ ಅಲೆಗಳ ಅಬ್ಬರ ವಿಪರೀತವಾಗಿತ್ತು. ಸ್ವಲ್ಪ ಮಿಸ್ ಆದರೂ ಕೂಡ ಬೋಟ್ ಬಂಡೆಗೆ ಅಪ್ಪಳಿಸಿ ಚೂರಾಗೋ ಅಪಾಯ ಇತ್ತು. ಅಲ್ಲದೆ ಉತ್ತರ ಕೊರಿಯಾದಲ್ಲಿ ಬೋಟ್ ಹತ್ತೋಕೆ ಗಂಡಸರಿಗೆ ಮಾತ್ರ ಹಕ್ಕಿದೆ. ಹೆಂಗಸರು ಬೋಟ್ ಹತ್ತಿದ್ರವರಿಗೆ ಪನಿಷ್ಮೆಂಟ್ ಬೇರೆ ಇರುತ್ತೆ. ಅಷ್ಟೇ ಅಲ್ಲ, ಸಮುದ್ರದ ದಡವನ್ನು ತಲುಪೋಕೆ ಆ 5 ತಿಂಗಳ ಗರ್ಭಿಣಿ ಸೇರಿದಂತೆ ಮನೆಯ ಹೆಂಗಸರೆಲ್ಲರೂ ಕೂಡ ಒಂದು ಮೈನ್ ಫೀಲ್ಡ್ ಅಂದರೆ ನೆಲ ಬಾಂಬ್ಗಳಿರೋ ಜಾಗವನ್ನು ಕಾಲ್ನಡಿಗೆಯಲ್ಲಿ ದಾಟಬೇಕಾಗಿತ್ತು. ಕತ್ತಲಲ್ಲಿ ಹೆಜ್ಜೆ ತಪ್ಪಿ ಮೈನ್ ಮೇಲೆ ಕಾಲಿಟ್ರೆ ಅಲ್ಲೇ ಸ್ಫೋಟ. ಜೊತೆಗೆ ಟೀಮ್ನಲ್ಲಿ ಮಕ್ಕಳಿದ್ರು, 4 ವರ್ಷ 6 ವರ್ಷದ ಮಕ್ಕಳೆಲ್ಲ ಇದ್ರು. ಇಬ್ಬರು ಮಳೆಯಲ್ಲಿ ಕತ್ತಲಲ್ಲಿ ಹೆದರಿ ಅವ್ರು ಕೂಗಿದ್ರೆ ಎಗೇನ್ ಅದು ಕೂಡ ಪ್ಲಾನ್ ಎಲ್ಲ ಹಾಳಾಗುತ್ತೆ, ಗಾರ್ಡ್ಗಳಿಗೆ ಗೊತ್ತಾಗ್ಬಿಡುತ್ತೆ. ಹಾಗಾಗಿ ಮುಗ್ಧ ಮಕ್ಕಳನ್ನು ಗೋಣಿ ಚೀಲದಲ್ಲಿ ಹಾಕಿ ಬೋಟ್ನಲ್ಲಿ ಬಚ್ಚಿಟ್ಟಿದ್ರು. ಜೊತೆಗೆ ಹೋಗಬೇಕಾದ್ರೆ ಅಪ್ಪ ಅಂತೂ ಇಲ್ಲ, ಕರ್ಕೊಂಡು ಹೋಗಿದ್ದಾರೆ. ಆದರೆ ಅವರ ಚಿತಾಭಸ್ಮವನ್ನು ಇಟ್ಕೊಂಡಿದ್ರು, ಅದಕ್ಕಾದ್ರೆ ಮುಕ್ತಿ ಕೊಡ್ಸೋಣ ಅಂಥೇಳಿ. ಸೊ ಒಂದು ಸಣ್ಣ ಮರದ ಫಿಶಿಂಗ್ ಬೋಟ್, ಅದರಲ್ಲಿ 9 ಜನ. ಸ್ಪೀಡಾಗಿ ಬೋಟಲ್ಲಿ ಹೋಗ್ಬಿಡೋಣ ಅಂದರೆ ರೆಡಾರ್ಗೆ ಡೌಟ್ ಬರುತ್ತೆ ಅಂಥೇಳಿ ಕೇವಲ ಮನುಷ್ಯ ನಡೆಯುವ ಸ್ಪೀಡ್ನಲ್ಲಿ ಸ್ಲೋಲಿ ಬೋಟನ್ನು ಸಮುದ್ರದಲ್ಲಿ ತೇಲಿಸಿದ್ರು. ಯಾವ ಲೆವೆಲ್ಗೆ ಹೆದರ್ಕೊಂಡಿದ್ರು ಅಂದರೆ ಕಿಮ್ ಇಲ್ ಹ್ಯೋಕ್ ಏನು ಹೇಳಿದಾರೆ ಗೊತ್ತಾ, ಆ ರಾತ್ರಿ ಆ ಬೋಟ್ ಸೌಂಡ್ಗಿಂತ ನನ್ನ ಹಾರ್ಟ್ ಬೀಟ್ ಜೋರಾಗಿ ಹೊಡ್ಕೊಂಡು ನನಗೆ ಕೇಳಿಸ್ತಾ ಇತ್ತು ಅಂತ ಹೇಳಿದ್ದಾರೆ. ಹಾಗೋ ಹೀಗೋ ಆ ರಾಕ್ಷಸ ಅಲೆಗಳ ನಡುವೆ, ಬಿರುಗಾಳಿ ನಡುವೆ 2 ಗಂಟೆ ಕಾಲ ಆ ಮರದ ಬೋಟ್ನಲ್ಲಿ ಪ್ರಯಾಣ ಮಾಡಿದ್ರು. ಫೈನಲಿ 10 ವರ್ಷಗಳ ಕಷ್ಟಕ್ಕೆ ತಕ್ಕ ಫಲ ಸಿಕ್ಕೇ ಬಿಡ್ತು. ಯಾರಿಗೂ ಸಿಕ್ಕಿ ಬೀಳ್ದವರು ಡೇಂಜರಸ್ NL ಬಾರ್ಡರ್ನ ಕ್ರಾಸ್ ಮಾಡಿ ಸೌತ್ ಕೊರಿಯಾ ಗಡಿಯೊಳಗಡೆ ಕಾಲಿಟ್ರು. ಏನೋ ಯೋನ್ ಪ್ಯಾಂಗ್ ದ್ವೀಪದ ಹತ್ತಿರ ಬರ್ತಿದ್ದ ಹಾಗೆ ದಕ್ಷಿಣ ಕೊರಿಯಾದ ನೌಕಾಪಡೆ ಅವ್ರನ್ನ ಹಿಡಿದು ಹಾಕ್ತು. ದಕ್ಷಿಣ ಕೊರಿಯಾದ ಮಿನಿಸ್ಟ್ರಿ ಆಫ್ ಯೂನಿಫಿಕೇಷನ್ ಈ ಘಟನೆಯನ್ನು ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡ್ತು. ಮೇ ತಿಂಗಳಲ್ಲಿ ಕಿಮ್ ಕುಟುಂಬದ, ಕಿಮ್ ಅಂದರೆ ಕಿಮ್ ಜಾಂಗ್ ಉನ್ ಫ್ಯಾಮಿಲಿ ಅಲ್ಲ, ಕಿಮ್ಗಳು ತುಂಬ ಜನ ಇದ್ದಾರೆ ಇಲ್ಲಿ ಕೊರಿಯಾದಲ್ಲಿ. ಸೊ ಇವ್ರ ಫ್ಯಾಮಿಲಿ ಕೂಡ ಕಿಮ್ ಅಲ್ವಾ. ಸೊ ಕಿಮ್ ಫ್ಯಾಮಿಲಿಯ 9 ಜನ ಸಮುದ್ರದ ಮೂಲಕ ಕೊರಿಯನ್ ಪರ್ಯಾಯ ದ್ವೀಪದ ಪಶ್ಚಿಮ ಕರಾವಳಿಗೆ ಬಂದಿದ್ದಾರೆ ಅಂತ ಡೇಟಾ ರಿಲೀಸ್ ಮಾಡಿದ್ರು. ನಂತರ ಏನಾಯಿತು? ನಿಮಗಿಲ್ಲಿ ಪ್ರಶ್ನೆ ಬರ್ಬೋದು, 2023ರಲ್ಲಿ ಆಗಿರೋ ಘಟನೆ ಇಷ್ಟು ದಿನ ಗೊತ್ತಿರಲಿಲ್ವಾ ಅಂತ. ಗೊತ್ತಿತ್ತು. ಇವರು ಸೌತ್ ಕೊರಿಯಾಗೆ ಬಂದ ದಿನವೇ ಇದು ರಿಪೋರ್ಟ್ ಆಗಿತ್ತು. ಆದರೆ ಇದರ ಹಿಂದೆ ಇಷ್ಟೊಂದು ಸಾಹಸ ಇದೆ ಅಂತೇಳಿ ಯಾರಿಗೂ ಗೊತ್ತಿರಲಿಲ್ಲ. ಅಷ್ಟೇ ಅಲ್ಲ, ಸೌತ್ ಕೊರಿಯಾದವರು ಇವರನ್ನು ತೀವ್ರ ತಪಾಸಣೆಗೊಳಪಡಿಸಿದ್ರು. ಇವರ ರೀಸನ್ ಜೆನ್ಯೂನ್ ಇದೆಯಾ, ಸುಳ್ಳು ಹೇಳ್ತಿದ್ದಾರಾ, ಅಥವಾ ಇವರು ನಾರ್ತ್ ಕೊರಿಯಾದ ಸ್ಪೈಗಳ ಅಂತೆಲ್ಲ ಡೀಟೇಲ್ ಆಗಿ ನೋಡಿದ್ರು. ಈಗ ಅದೆಲ್ಲ ಮುಗಿದ ಮೇಲೆ ಇವರು ನಿಜವಾಗಿ ಅಲ್ಲಿಂದ ಓಡ್ ಬಂದಿರೋದು ಅಂಥೇಳಿ ಪಕ್ಕ ಆದಮೇಲೆ ಈ ವಿಚಾರ ಹೊರಬಿದ್ದಿದೆ. ಆದರೆ ದುರಂತ ಏನು ಗೊತ್ತಾ, ಇಡೀ ಫ್ಯಾಮಿಲಿಗೆ ಸ್ವಾತಂತ್ರ್ಯ ತಂದುಕೊಡೋಕೆ 10 ವರ್ಷಗಳ ಕಾಲ ಪ್ರಾಣ ಪಣಕ್ಕಿಟ್ಟು ಪ್ಲ್ಯಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಿದ ಆ ಹೀರೋಗೆ ಕಿಮ್ ಈ ಹ್ಯೋಕ್ ಸೌತ್ ಕೊರಿಯಾಗೆ ಬಂದ ಕೆಲವೇ ತಿಂಗಳುಗಳಲ್ಲಿ ದುರಂತ ನಡೆದು ಬಲಿಯಾದರು. ಸಮುದ್ರದಲ್ಲಿ ಸ್ಕೂಬಾ ಡೈವಿಂಗ್ ಮಾಡುವಾಗ ಆಕ್ಸಿಡೆಂಟ್ ಆಗಿ ಪ್ರಾಣ ಬಿಟ್ಟರು. ಈಗ ಆ ಫ್ಯಾಮಿಲಿಯಲ್ಲಿ ಬರೀ 8 ಜನ ಮಾತ್ರ ಇದ್ದಾರೆ. ದಕ್ಷಿಣ ಕೊರಿಯಾದಲ್ಲಿ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಜೀವನ ನಡೆಸ್ತಾ ಇದ್ದಾರೆ. ನೋಡಿ ಸ್ನೇಹಿತರೆ, ಪ್ರತಿದಿನ ಅನುಭವಿಸ್ತಾ ಇರೋ ಸ್ವಾತಂತ್ರ್ಯದ ಬಗ್ಗೆ, ಡೆಮೋಕ್ರಸಿ ಬಗ್ಗೆ, ಅದರ ವ್ಯಾಲ್ಯೂ ಬಗ್ಗೆ ನಮಗೆ ಗೊತ್ತಾಗಲ್ಲ. ಇಂಥ ದೇಶಗಳಲ್ಲಿ ಇಂಥ ಕ್ರೌರ್ಯವನ್ನು ನೋಡಿಕೊಂಡು ಕಬ್ಬಿಣದ ಡಬ್ಬಿಯೊಳಗೆ ಬದುಕ್ತಾ ಇರ್ತಾರಲ್ಲ, ಅವರಿಗೆ ಡೆಮೋಕ್ರಸಿಯ ರಿಯಲ್ ವ್ಯಾಲ್ಯೂ ಗೊತ್ತಾಗುತ್ತೆ. ಡಿಕ್ಟೇಟರ್ಶಿಪ್ ಬರಬೇಕ್ರಿ ನಮ್ಮ ದೇಶದಲ್ಲಿ, ಆವಾಗಲೇ ಬುದ್ಧಿ ಬರೋದು ನಮ್ಮ ಜನಕ್ಕೆ ಅನ್ನೋ ಉದ್ಗಾರ ತೆಗೆಯೋದು ಈಸಿ.
ಆದರೆ ಇಂಥ ಸ್ಟೋರಿ ನೋಡಿದಾಗಲೆಲ್ಲ ಅವಾಗಲೂ ಹಾಗೆ ಅನಿಸುತ್ತಾ? ಯಾರಿಗಾದರೂ ಅನಿಸ್ತಾ ಇದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಡಿಕ್ಟೇಟರ್ಶಿಪ್ ಬರಬೇಕು ಅಂತೇಳಿ. ಹಾಗೆ ಈ ಫ್ಯಾಮಿಲಿಯ ಸಾಹಸದ ಬಗ್ಗೆ ಕೂಡ ನಿಮ್ಮ ಒಪಿನಿಯನ್ ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.